ಹಲೋ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾನೇ ಕ್ರೀಮಿಯಾಗಿ ರಿಚ್ ಆಗಿರುವಂತಹ ಬಟರ್ ಚಿಕನ್ ರೆಸಿಪಿಯನ್ನ ಪಕ್ಕಾ 100% ರೆಸ್ಟೋರೆಂಟ್ ಸ್ಟೈಲ್ನ ರುಚಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಮನೆಯಲ್ಲಿ ಮಾಡಿದ್ರೆ ನೀವು ರೆಸ್ಟೋರೆಂಟಿಂದ ಊಟ ಮಾಡ್ತಿದ್ರೋ ಮನೆಯಲ್ಲಿ ಮಾಡಿರೋದು ಊಟ ಮಾಡ್ತಿದ್ದೀರೋ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟು ಟೇಸ್ಟಿ ಆಗಿರುತ್ತೆ. ಬನ್ನಿ ಈ ಸೂಪರ್ ಟೇಸ್ಟಿ ಆಗಿರೋ ಬಟರ್ ಚಿಕನ್ನ ಮಾಡೋದು ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ. ನಾನು ಈ ಬಟರ್ ಚಿಕನ್ನ ಮಾಡೋದಕ್ಕೆ ಅರ್ಧ kg ಚಿಕನ್ನ ತಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಲೆಗ್ ಪೀಸಸ್ ಇದ್ರೆ ಈ ಥರ ಕಟ್ಸ್ ಮಾಡ್ಕೊಳ್ಳಿ. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆಲ್ಲ ಅಬ್ಸರ್ವ್ ಆಗುತ್ತೆ. ಈಗ ಇದಕ್ಕೆ ಮ್ಯಾರಿನೇಷನ್ ಮಾಡಬೇಕು. ಮೊದಲಿಗೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ 1 ಚಮಚದಷ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಅರ್ಧದಷ್ಟು ನಿಂಬೆ ರಸವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ 3 ಪದಾರ್ಥಗಳನ್ನ ಹಾಕಿದ್ಮೇಲೆ ನಾವು ಚಿಕನ್ಗೆ ಈ 3 ಪದಾರ್ಥಗಳನ್ನ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಚಿಕನ್ನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ನಿಂಬೆಹಣ್ಣು ಹಾಕಿರೋದ್ರಿಂದ ಚಿಕನ್ ಕೂಡ ಸಾಫ್ಟ್ ಆಗುತ್ತೆ. ಈ ಥರ ಮಾಡಿದ್ರೆ ಚಿಕನ್ಗೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ. ಈಗ 15 ನಿಮಿಷ ಹಾಗೆ ಬಿಟ್ಬಿಡೋಣ. 15 ನಿಮಿಷ ಆದಮೇಲೆ ಉಳಿದಿರೋ ಸಾಮಗ್ರಿ ಹಾಕೊಳ್ಬೇಕು. 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ ಹಾಕೊಳ್ಬೇಕು. 1/4 ಚಮಚ ಸಾಕು. 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಈಗ 2 ಚಮಚದಷ್ಟು ಗಟ್ಟಿ ಮೊಸರು ಹಾಕೊಳ್ಬೇಕು. ಮನೆಯಲ್ಲಿರೋ ಮೊಸರನ್ನೇ ಟೀ ಸೋಸೋ ಸ್ಟ್ರೈನರಲ್ಲಿ ಹಾಕಿಡಿ, ಆಗ ಗಟ್ಟಿ ಮೊಸರು ಸಿಗುತ್ತೆ. 1 ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕೊಳ್ಬೇಕು. ನೀವು ಅಡುಗೆಗೆ ಬಳಸೋ ಎಣ್ಣೆ ಹಾಕೋದ್ರಿಂದ ಎಲ್ಲ ಮಸಾಲೆ ಪದಾರ್ಥಗಳು ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಎಲ್ಲವನ್ನ ನಾವು ಚೆನ್ನಾಗಿ ಚಿಕನ್ಗೆ ಹಚ್ಚಿ ಮಸಾಜ್ ಮಾಡಬೇಕಾಗುತ್ತೆ. ಒಂದು 5 ನಿಮಿಷ ಎಲ್ಲ ಚಿಕನ್ ಪೀಸಸ್ಗೂ ಚೆನ್ನಾಗಿ ಮಸಾಲೆ ಹಚ್ಕೊಳ್ತಾ ಹೋಗಿ. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿದ್ಮೇಲೆ ಇದನ್ನು ನಾವು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಫ್ರಿಜ್ನಲ್ಲಿ ತೆಗೆದಿಟ್ಬಿಡಿ. 1 ಗಂಟೆಗಳ ಕಾಲ ತೆಗೆದಿಟ್ರೆ ಒಳ್ಳೆಯದು. ಸಮಯ ಇಲ್ಲ ಅಂದರೆ ಅರ್ಧ ಗಂಟೆ ಕೂಡ ಇಡ್ಬೋದು. ಫ್ರಿಜ್ನಲ್ಲೇ ಇಡಬೇಕಂತೇನಿಲ್ಲ, ಹೊರಗೆ ಕೂಡ ಇಡ್ಬೋದು. ಹೆಚ್ಚು ಸಮಯ ಇದ್ದರೆ 2 ಗಂಟೆ ಕೂಡ ಇಡಿ. ನಾನು 1 ಗಂಟೆಗಳ ಕಾಲ ಇಟ್ಟಿದ್ದೆ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆಯನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ಮತ್ತು ಪ್ಯಾನ್ ಪೂರ್ತಿ ನಾವು ಬೆಣ್ಣೆಯನ್ನು ಹಚ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಪ್ಯಾನ್ಗೆಲ್ಲ ಬೆಣ್ಣೆ ಹಚ್ಚಿದ್ಮೇಲೆ ಬೆಣ್ಣೆ ಪೂರ್ತಿಯಾಗಿ ಕರಗಿದ್ಮೇಲೆ ನಾವು ಒಂದೊಂದೇ ಪೀಸ್ನ ಪ್ಯಾನಲ್ಲಿ ಇಟ್ಕೊಳ್ತಾ ಹೋಗೋಣ. ಎಲ್ಲ ಪೀಸಸ್ನು ಇಟ್ಕೊಳ್ತಾ ಹೋಗಿ. ಮೊದಲಿಗೆ ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ಚಿಕನ್ ಪೀಸಸ್ನ ಹಾಕೊಂಡ್ಬಿಡಿ. ಉಳಿದಿರೋದನ್ನ ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಸ್ಪೇಸ್ ಆಗುತ್ತೆ, ಆಮೇಲೆ ಇಟ್ಕೊಳ್ಳಿ. ಸುತ್ತ ಬೇಕಿದ್ರೆ 1 ಚಮಚ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಒಂದ್ಸಲ ಫ್ಲಿಪ್ ಮಾಡಿದ್ಮೇಲೆ ನಮಗೆ ಮತ್ತೆ ಪ್ಲೇಸ್ ಸಿಗುತ್ತೆ. ಆವಾಗ ಉಳಿದಿರೋ ಪೀಸಸ್ ಕೂಡ ನಾವು ಇಟ್ಕೊಳ್ತಾ ಹೋಗ್ಬೋದು. ಚಿಕನ್ನ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿದ್ಮೇಲೆ ನಾನು ಸಣ್ಣ ಉರಿಯಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಇಲ್ಲಿ ಒಂದು ಕಡಾಯಿನ ತಗೊಂಡಿದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ. ಚಿಕನ್ ಕೂಡ ಪಕ್ಕದಲ್ಲೇ ಫ್ರೈ ಆಗ್ತಾ ಇದೆ. ಈಗ ಈ ಕಡಾಯಿಗೆ ನಾನು 1 ರಿಂದ 1.5 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಇಷ್ಟು ಎಣ್ಣೆ ಸಾಕು ಮಸಾಲೆಗೆ. ಒಂದು ಅರ್ಧದಷ್ಟು ಸಣ್ಣ ಪಲಾವ್ ಎಲೆನ ಒಂದು ಅರ್ಧ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. 1 ಸಣ್ಣ ತುಂಡಷ್ಟು ಚಕ್ಕೆ ಕೂಡ ತೊಗೊಂಡಿದ್ದೀನಿ. 2 ಏಲಕ್ಕಿ, 4 ಲವಂಗ ತೊಗೊಳ್ಬೇಕು. ಇವನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದ್ರ ಜೊತೆಗೇನೆ ನಾನು 1 ಚಮಚ ಬೆಳ್ಳುಳ್ಳಿ ಮತ್ತು 1 ಚಮಚ ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಮ್ಯಾರಿನೇಷನಲ್ಲಿ ಹಾಕಿದ್ದೀವಿ, ನೋಡಿ ಹಾಕೊಳ್ಳಿ. 5 ಒಣ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. ಈಗ ಇವನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿಯನ್ನು ನಾನು 2 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. 3 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಗ್ರೇವಿಗೆ ತುಂಬ ಚೆನ್ನಾಗುತ್ತೆ. ನಾಟಿ ಟೊಮ್ಯಾಟೊ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಂದರೆ 50 ಗ್ರಾಮಷ್ಟು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಫ್ರೈ ಮಾಡಿ ಅದಾದಮೇಲೆ ನಾವು ಸಣ್ಣ ಕಪ್ಪಿಂದ 1 ಸಣ್ಣ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಆಗ ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗುತ್ತೆ. ನೋಡಿ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ. ಟೊಮ್ಯಾಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಿಬಿಡುತ್ತೆ. ಟೊಮ್ಯಾಟೊ ಸಾಫ್ಟಾಗಿ ಬೇಯೋವರೆಗೂ ಚಿಕನ್ನ ನೋಡ್ಕೊಳ್ಳೋಣ. ಚಿಕನ್ ಪೀಸಸ್ಗಳನ್ನ ನಾನು ಪ್ಯಾನಿಗೆ ಆಲ್ರೆಡಿ ಅಡ್ಜಸ್ಟ್ ಮಾಡಿ ಹಾಕಿಬಿಟ್ಟಿದ್ದೀನಿ. ಈಗ ನಾನು ಒಂದು 2 ಸಲ ಫ್ಲಿಪ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 80% ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸಣ್ಣ ಬಟ್ಲಲ್ಲಿ 1 ಇಡ್ಲನ್ನ ಬಿಸಿ ಮಾಡಿ ಇಟ್ಟು ನಾವು ಒಳ್ಳೆ ಸ್ಮೋಕಿ ಫ್ಲೇವರ್ ಕೊಡೋಣ. ನೋಡಿ ಇಡ್ಲನ್ನ ಕಾಯಿಸ್ಕೊಂಡಿದ್ದೀನಿ. ಈಗ ಮೆಲ್ಟ್ ಆಗ್ತಿರೋ ಬಟರ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಒಳ್ಳೆ ರೆಸ್ಟೋರೆಂಟ್ ಥರಾನೇ ಸ್ಮೋಕಿ ಬಟ್ರಿ ಫ್ಲೇವರ್ ಬರುತ್ತೆ ಇದಕ್ಕೆ. ಈ ಚಿಕನ್ ಪೀಸಸ್ನ ಈಗ ಗ್ರೇವಿಯಲ್ಲಿ ಹಾಕ್ಬಿಟ್ರೆ ಏನು ಸಖತ್ ಟೇಸ್ಟ್ ಇರುತ್ತೆ ಗೊತ್ತಾ. ನೀವು ಈ ಚಿಕನ್ ಪೀಸಸ್ಗಳನ್ನ ಹಾಗೆ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೊಟ್ಬಿಡಿ, ಅಷ್ಟು ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಚಿಕನ್ನ ನಾವು ತೆಗೆದಿಟ್ಕೊಂಡು ಬಿಡೋಣ.
ಟೊಮ್ಯಾಟೊ ಯಾವ ಥರ ಸಾಫ್ಟ್ ಆಗಿದೆ ಅಂತ ನೋಡೋಣ. ಲಿಡ್ನ ಓಪನ್ ಮಾಡಿದ್ದೀನಿ. ನೋಡಿ ಟೊಮ್ಯಾಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನಾನು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರಿಗೆ ಹಾಕಿದ್ಮೇಲೆ ಈ ಮಸಾಲೆ ಎಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ನಾವು ರುಬ್ಬಿರೋಂಥ ಮಸಾಲ ಪೇಸ್ಟ್ ಈ ಥರ ಇರಬೇಕು. ನೋಡಿ ಬಟರ್ ಚಿಕನ್ಗೆ ಮಾಡಿಟ್ಕೊಂಡಿರೋ ಮಸಾಲ ಪೇಸ್ಟ್ ಎಷ್ಟು ಚೆನ್ನಾಗಾಗಿದೆ. ಈಗ ಈ ರುಬ್ಬಿರೋ ಮಸಾಲೆ ತೆಗೆದಿಟ್ಕೊಳ್ಳಿ. ಇದೇ ಕಡಾಯಿಗೆ 2 ಚಮಚದಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗ್ತಾ ಇರುವಾಗಲೇ ನಾನು 1 ಚಮಚದಷ್ಟು ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಮತ್ತು ಬೆಣ್ಣೆ ಬಿಸಿ ಆಗ್ತಾ ಇರುವಾಗಲೇ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ತುಂಬ ಒಳ್ಳೆ ಕಲರ್ ಬರುತ್ತೆ. 10 ರಿಂದ 20 ಸೆಕೆಂಡ್ ಅಷ್ಟೇ ಫ್ರೈ ಮಾಡಬೇಕು. ಆಮೇಲೆ ಗ್ಯಾಸ್ ಫ್ಲೇಮ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವೀಗ ಮಸಾಲೆ ಕೂಡ ಹಾಕ್ಕೊಳ್ತೀವಿ. ಮಸಾಲೆ ಹಾಕುವಾಗಲೂ ಗ್ಯಾಸ್ ಫ್ಲೇಮ್ ಆಫಲ್ಲೇ ಇರಬೇಕು. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಡೈರೆಕ್ಟಾಗಿ ಹಾಕೊಳ್ಳಲ್ಲ, ಇದನ್ನು ನಾನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಟೀ ಸೋಸೋ ಸ್ಟ್ರೈನರ್ನಿಂದಲೋ ಅಥವಾ ಹಿಟ್ಟು ಹಿಡಿಯೋ ಜರಡಿಯಿಂದನೋ ಸೋಸಿ ಹಾಕ್ಕೊಳ್ಳಿ. ಕೊನೆಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಸ್ಪೂನಲ್ಲಿ ನಾವು ಕೈಯಾಡಿಸ್ತಾನೆ ನಾವು ಸೋಸ್ಕೊಳ್ಬೇಕಾಗುತ್ತೆ. ನೋಡಿ ಕೆಳಗಡೆ ಎಂಥ ಒಳ್ಳೆ ಸಿಲ್ಕಿ ಆಗಿರೋ ಮಸಾಲೆ ಬೀಳ್ತಾ ಇದೆ ಅಂತ. ರೆಸ್ಟೋರೆಂಟ್ಗಳಲ್ಲೂ ಕೂಡ ಇದೇ ರೀತಿಯಾಗೇ ಮಾಡೋದು. ಕೊನೆಯಲ್ಲಿ ನೋಡಿ ಈ ಥರ ಉಳಿದಿರುತ್ತೆ. ಆಗ ನಾವು ಮಿಕ್ಸರ್ ಜಾರ್ನ ತೊಳೆದು ಒಂದು ಅರ್ಧ ಕಪ್ ನೀರು ಹಾಕಿ ಆ ಮಸಾಲೆಯಲ್ಲಿರೋ ಮಸಾಲೆನ ಕೂಡ ಪೂರ್ತಿಯಾಗಿ ನಾವು ಸೋಸಿ ಹಾಕೊಂಡ್ಬಿಡೋಣ. ನೋಡಿ ಇಷ್ಟು ಆ ಟೊಮ್ಯಾಟೊ ಸಿಪ್ಪೆ, ಆ ಮೆಣಸಿನ್ಕಾಯಿ ಸಿಪ್ಪೆ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇದನ್ನು ನಾವು ಬಿಸಾಡ್ಬೋದು. ನೋಡಿ ಎಂಥ ಒಳ್ಳೆ ಸಿಲ್ಕಿ ಆಗಿರೋ ಮಸಾಲ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ನಾನು ಈಗ ಆನ್ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತು ಆಫ್ ಮಾಡ್ಕೊಂಡಿದ್ದೆ. ಈಗ ಮತ್ತೆ ಆನ್ ಮಾಡ್ಕೊಂಡಿದ್ದೀನಿ. ನಿಧಾನವಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿ ಈಗ ಒಂದು ಸಣ್ಣ ಗ್ಲಾಸ್ನಷ್ಟು ನೀರು ಹಾಕೊಳ್ಳೋಣ. ಯಾಕೆಂದರೆ ಗ್ರೇವಿ ತುಂಬ ಗಟ್ಟಿಯಾಗಿ ಅನ್ನಿಸ್ತಿದೆ. ನೀವು ಬೇಕಿದ್ರೆ ಇನ್ನೂ 1 ಗ್ಲಾಸ್ ಕೂಡ ಹಾಕ್ಕೊಳ್ಬೋದು. ನಾನು ಆಮೇಲೆ ಹಾಕ್ಕೊಳ್ತೀನಿ ನೋಡಿ. ಈಗ ಈ ಗ್ರೇವಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಚಿಕನ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ತೆಗೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಒಂದೊಂದೇ ಹಾಕ್ಕೊಳ್ತಾ ಹೋಗಿ. ಒಂದ್ರ ಪಕ್ಕ ಹಾಕ್ಕೊಳ್ತಾ ಹೋಗಿ. ನಾನು ಮ್ಯಾರಿನೇಷನಲ್ಲಿ ಉಪ್ಪು ಹಾಕಿದ್ದೆ, ಹಾಗಾಗಿ ಚಿಕನ್ ಪೀಸ್ಗಳಲ್ಲಿ ಉಪ್ಪಿದೆ, ಗ್ರೇವಿಯಲ್ಲಿ ಉಪ್ಪಿಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡ್ಬಿಡಿ. ನಾನು ಈಗ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿದ್ಮೇಲೆ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ನೀವು ಕೂಡ ನಿಮಗೆ ಗ್ರೇವಿ ಯಾವ ಥರ ಬೇಕೋ ನೋಡಿ ನೀವು ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ತೀನಿ. ಈಗ ಕಂಪ್ಲೀಟಾಗಿ 15 ನಿಮಿಷ ಆಗಿದೆ. ಬಟರ್ ಚಿಕನ್ ಗ್ರೇವಿ ಕೂಡ ಚೆನ್ನಾಗಿ ಬೆಂದಿದೆ. ಚಿಕನ್ ಪೀಸಸ್ಗಳು ಕೂಡ ಚೆನ್ನಾಗಿ 100% ಬೆಂದಿದೆ. ನೋಡಿ ಗ್ರೇವಿ ನೋಡ್ಬೋದು ನೀವೇ ಎಷ್ಟು ಸಿಲ್ಕಿಯಾಗಿ ಸ್ಮೂತಾಗಿ ಆಗಿದೆ. ರೆಸ್ಟೋರೆಂಟ್ ಥರನೇ ಆಗಿದೆ ಅಲ್ವಾ. ಕೊನೆಯಲ್ಲಿ ನಾವು ಬೆಣ್ಣೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಅದು ನಿಮಗೆ ಬಿಟ್ಟಿದ್ದು. ಕಡಿಮೆ ಬೇಕಿದ್ರೂ ಹಾಕ್ಕೊಳ್ಬೋದು, ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು. ನಾನೊಂದು 2 ಚಮಚ ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿ ಕೂಡ ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು. ಕೊನೆಯಲ್ಲಿ ಫ್ರೆಶ್ ಕ್ರೀಮ್ನ ನಾನು ತಂದು ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ 1 ಲೀಟ್ರ್ ಹಾಲಲ್ಲಿ ಬರೋ ಕೆನೆಯನ್ನು ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡೋದು, ಹಾಲಿನ ಕೆನೆನ ಗ್ರೈಂಡ್ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈಗ ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪಕ್ಕಾ ರೆಸ್ಟೋರೆಂಟ್ ಥರನೇ ಆಗಿದೆ ಅಲ್ವಾ. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ನಾನೀಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರೆಸ್ಟೋರೆಂಟ್ನಲ್ಲೂ ಕೂಡ ಇಷ್ಟು ಟೇಸ್ಟಿಯಾಗಿರೋ ಬಟರ್ ಚಿಕನ್ ಸಿಗೋದಿಲ್ಲ ನಿಮಗೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಇರೋರೆಲ್ಲ ನಿಮ್ಮನ್ನ ಹೊಗಳಿ ಇಡೋರಂತೂ ಖಂಡಿತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಗ್ರೇವಿಯ ರಿಚ್ನೆಸ್ಸು, ಆ ಕ್ರೀಮಿ ಟೇಸ್ಟು ನಿಮಗೆ ತಿಂದಮೇಲೆ ಗೊತ್ತಾಗೋದು. ಖಂಡಿತವಾಗ್ಲೂ ಒಂದು ವೀಕೆಂಡ್ ಟ್ರೈ ಮಾಡಿ ನೋಡಿ. ಈ ರೆಸ್ಟೋರೆಂಟ್ ಸ್ಟೈಲ್ ಬಟರ್ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಆಗ ಅವರು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡ್ಬೋದು. ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.